ಎಲ್ಲರಿಗೂ ನಮಸ್ಕಾರ. ನಾನು ಅಂಬುದಿ ಸೌಂದರರಾಜನ್. ಅಡುಗೆ ಟಿಪ್ಸ್ ನೋಡ್ತಾ ಇದ್ದೀವಿ ಡೈಲಿ. ನೀವೆಲ್ಲ ನೋಡ್ತೀರಾ, ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ತಿಳಿಸಿ. ಇವತ್ತು ನಮ್ಮ ಕಡೆಯಿಂದ ಸೊದಿ ಅಂತ ಹೇಳೋದು, ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಮಾಡೋವಂಥದ್ದು. ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆಲ್ಲನೂ ನಂಚ್ಕೋಬೋದು, ದೋಸೆಗೆ ಚಪಾತಿಗೆಲ್ಲ. ಬಟ್ ಅನ್ನಕ್ಕೆ ನಾವು ಕಲಿಸ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ತುಂಬ ವರ್ಷದಿಂದ ಮಾಡ್ತಾಯಿದ್ದೀವಿ. ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್, ವೆರಿ ಸಿಂಪಲ್. ಅದಕ್ಕೆ ಎಷ್ಟು ನಾವು ಟೊಮೆಟೊ ತೊಗೊತೀವಿ, ಎಷ್ಟು ಜನಕ್ಕೆ ತಕ್ಕಂಗೆ ತೊಗೋಬೇಕು. ನಾವು ಒಂದು ಅರ್ಧ ಕೆ ಜಿ ಟೊಮೆಟೊ, ಅರ್ಧ ಕೆ ಜಿ ಈರುಳ್ಳಿ ತೊಗೋಬೇಕು. ನಮ್ಮ ಸಾಂಬಾರು ಈರುಳ್ಳಿನೂ ಹಾಕ್ಬೋದು, ಇಲ್ಲ ದೊಡ್ಡದನ್ನು ಹಾಕ್ಬೋದು. ಎರಡನ್ನೂ ಸಮಕ್ಕೆ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ತುಂಬ ಚಿಕ್ಕದಾಗಿ ಬೇಡ. ಒಂದು ಟೊಮೆಟೊನ 8 ಪೀಸ್ ಕಟ್ ಮಾಡ್ಕೊತಾರ, ಈರುಳ್ಳಿನೂ ಅದೇ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಇಟ್ಕೋಬೇಕು. ಚೆನ್ನಾಗಿ ದೊಡ್ಡ ಕಾಯಿ ಫುಲ್ ಕಾಯಿ ತುರಿ ಇಟ್ಕೋಬೇಕು ಅಷ್ಟೇ. ಆಮೇಲೆ ಇದು ಹೆಚ್ಕೊಂಡು ಕಾಯಿನೂ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮಾತ್ರ ರುಬ್ಬಿ ಇಟ್ಕೋಬೇಕು ನುಣ್ಣಗೆ. ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಹಾಕಿ ಒಗ್ಗರಣೆ ಕೊಡ್ಬೋದು. ಇಷ್ಟಪಟ್ಟವ್ರು ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡು ರಿಫೈಂಡ್ ಆಯಿಲ್ ಯಾವುದಾದ್ರೂ ಹಾಕ್ಕೋಬೋದು. ಒಂದು ಸಾಸಿವೆ, 2 ಹಸಿಮೆಣ್ಸಿನ್ಕಾಯಿ, ಕರಿಬೇವು ಒಗ್ಗರಣೆ ಕೊಟ್ಟರೆ ಸಾಕು. ಅದು ಒಗ್ಗರಣೆ ಹಾಕಿ ಫಸ್ಟು ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕನ್ನಡಿ ಥರ ಬರುತ್ತಲ್ವ, ಗ್ಲಾಸಿಯಾಗಿ ಅಷ್ಟು ಮಾತ್ರ ಬಾಡಿಸ್ಬೇಕು. ಬಾಡಿಸಿದ್ಮೇಲೆ ಇದಕ್ಕೆ ಅರಿಶಿನ ಹಾಕಬಾರ್ದು, ಬೆಳ್ಳಗೆ ಇರಬೇಕಿದು. ಆಮೇಲೆ ಟೊಮೆಟೊನ ಹಾಕಿ, ಟೊಮೆಟೊ ಬೇಯಬೇಕು, ಫುಲ್ ಕರಗಬಾರ್ದು, ಚೆನ್ನಾಗಿ ಬೆಂದಿರಬೇಕು, ಕರಗಬಾರ್ದು. ಆ ಥರ 2 ಬಾಡಿಸ್ಕೋಬೇಕು. ಯಾಕಂದರೆ ಕರಗಿಬಿಟ್ರೆ ಕಲರ್ ಮರ್ಜ್ ಆಗಿಬಿಟ್ಟು ರೆಡ್ಡಗಾಗ್ಬಿಡುತ್ತೆ. ಹಂಗಿರಬಾರ್ದು, ಬೆಳ್ಳಗೆ ಇರಬೇಕು. ಆಮೇಲೆ ಅದು ಚೆನ್ನಾಗಿ ಬಾಡಿದ್ಮೇಲೆ ಈ ಅರ್ಧಿದ ಮಿಶ್ರಣನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ 1-2 ನಿಮಿಷ ಕುದಿಸ್ಬಿಟ್ಟು ಉಪ್ಪಾಕಿ ಕುದಿಸ್ಬಿಡ್ಬೇಕು ಅಷ್ಟೇ. ಮೇಲೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿ. ಇದಿಷ್ಟೇ. ಅನ್ನಕ್ಕೆ ಕಲಿಸ್ಕೊಂಡು ನೋಡಿ, ಮಾಡಿಕೊಂಡು ತುಂಬ ಈಸಿ, ಬೇಗ ಮಾಡ್ಕೊಬೋದು. ತುಂಬಾ ಟೇಸ್ಟಿ. ನೀವು ಮಾಡಿ ನೋಡಿಬಿಟ್ಟು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ಸ್ ಬರುತ್ತೆ. ಬೆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.